ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮೆಲ್ಲರಿಗಾಗಿ ಸಿದ್ಧಪಡಿಸಿದ ಕಾರ್ಯಕ್ರಮ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ನಿಯೋಜನೆ ಮಾಡಿದಂಥವನು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಆ ಶ್ರೀನಿವಾಸನನ್ನು ಮನಸಾ ಸ್ಮರಣೆಯನ್ನು ಮಾಡೋಣ. ಆ ಶ್ರೀನಿವಾಸ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ. ಅಂಥ ಶ್ರೀಕೃಷ್ಣ ಜಗತ್ತಿಗೆ ನೀಡಿದ ಅಮೋಘವಾದ ಜ್ಞಾನ ಸಂಪತ್ತು ಅಂದರೆ ಅದು ಶ್ರೀಮದ್ ಭಗವದ್ಗೀತಾ. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡುವಂತೆ ಚತ್ವಾರಸ್ತು ಗಕಾರಾಹ ಮುಖ್ಯಾಹ, 4 ಗಕಾರಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೆಯ ಗಕಾರವೇ ಗೋವಿಂದ, ಆತನೇ ಶ್ರೀನಿವಾಸ. ಅನಂತರದಲ್ಲಿ ಗೋವಿಂದ, ಆನಂತರದಲ್ಲಿ ಗಂಗಾ, ಅನಂತರದಲ್ಲಿ ಮತ್ತೊಂದು ಗಕಾರ ಗೋವು, ಆನಂತರದಲ್ಲಿ ಭಗವಂತನಾದ ಶ್ರೀನಿವಾಸನನ್ನು ನೆನಪು ಮಾಡಿಕೊಳ್ಳೋದಕ್ಕೆ, ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂಥದ್ದು ಗಂಗಾದಿ ನದಿಗಳ ಸ್ನಾನ. ಆದ್ದರಿಂದ ಗಂಗೆ, ಆನಂತರ ಗಂಗೆಯಲ್ಲಿ ಮಿಂದ ವ್ಯಕ್ತಿಗಳು ಗೋವಿನ ಸೇವೆಯನ್ನು ಮಾಡ್ತಾ ಆ ಗೋಕ್ಷೀರವನ್ನು ಭಗವಂತನ ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಿ, ಆನಂತರದಲ್ಲಿ ಮತ್ತೊಂದು ಅಂತಿಮವಾದ ಗಕಾರ ಅದು ಭಗವದ್ಗೀತಾ. ಆ ಗೀತೆಯನ್ನು ಪಾನ ಮಾಡಿದರೆ ನಿಶ್ಚಿತವಾಗಿ ಮೋಕ್ಷವನ್ನು ಪಡೆಯುತ್ತೇವೆ. ಆದ್ದರಿಂದ ಜಗತ್ತಿನ ಅತ್ಯದ್ಭುತವಾದ ಗ್ರಂಥಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪ್ರಪ್ರಥಮವಾಗಿ ಕುಳಿತುಕೊಂಡ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ ಗ್ರಂಥ. ಗೀತಾಶಾಸ್ತ್ರಮಿದಂ ಪುಣ್ಯಂ, ಗೀತಾಶಾಸ್ತ್ರ ಅನ್ನೋದು ಅತ್ಯಂತ ಪುಣ್ಯಕರವಾದಂಥ ಶಾಸ್ತ್ರ. ಇದನ್ನು ಪಠನ ಮಾಡಿದಂಥ ವ್ಯಕ್ತಿಗೆ ಪುನರ್ಜನ್ಮ ನ ವಿದ್ಯತೆ ಅಂತಾರೆ. ಮತ್ತೊಂದು ಜನ್ಮವೇ ಇಲ್ಲ ಅಂತ ತಿಳಿಸ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಭಗವದ್ಗೀತೆ ಭಗವಂತನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ. ಆದ್ದರಿಂದ ಸಮಸ್ತ ಶಾಸ್ತ್ರಗಳ ಸಾರಭೂತವಾದದ್ದು ಭಗವದ್ಗೀತೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಮಹಾಭಾರತ ಸಕಲ ಸರ್ವೋತ್ತಮವಾದ ಗ್ರಂಥ. ಆದರೆ ಅದರಲ್ಲಿರೋ ಶ್ಲೋಕಗಳು 1,00,000 ಶ್ಲೋಕ. 1,00,000 ಶ್ಲೋಕವನ್ನು ಪಾರಾಯಣ ಮಾಡೋದು ಹೇಗೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾವು? ಅದಕ್ಕೋಸ್ಕರ ಭಗವಂತ ಏನು ಮಾಡ್ದ, ಅದೆಲ್ಲದರ ಸಾರವನ್ನು ತೆಗೆದು 700 ಶ್ಲೋಕಗಳಲ್ಲಿ ಭಗವದ್ಗೀತೆಯನ್ನು ರಚನೆ ಮಾಡಿಕೊಟ್ಟ. ಮತ್ತೊಂದು ವಿಷ್ಣು ಸಹಸ್ರನಾಮವನ್ನು ನೀಡಿದ್ದಾನೆ. ಒಂದು ಸ್ವತಃ ತಾನೇ ಹೇಳಿದ್ದೂ ಭಗವದ್ಗೀತೆ, ಮತ್ತೊಂದು ಭೀಷ್ಮರ ಒಳಗಡೆ ಅಂತರ್ಯಾಮಿಯಾಗಿ ಕುಳಿತುಕೊಂಡು ಅದೇ ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ವಿಷ್ಣು ಸಹಸ್ರನಾಮವನ್ನು ಭೀಷ್ಮಾಚಾರ್ಯರ ಮುಖಾಂತರ ಉದ್ಗಿರಣ ಮಾಡಿಸಿದ್ಯಾರು ಅಂದರೆ ಭಗವಂತನಾದ ಕೃಷ್ಣ. ಆದ್ದರಿಂದ ಜ್ಞೇಯಂ ಪಾಠ್ಯಂಚ ತದ್ವಯಂ, ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಜೊತೆಗೆ ಜ್ಞೇಯಂ, ಇದರ ಅರ್ಥವನ್ನು ತಿಳಿದುಕೊಳ್ಬೇಕು. ಈ ದೃಷ್ಟಿಯಿಂದ ಭಗವಂತನೇ ಈ ಮಾತುಗಳನ್ನು ಹೇಳಿರೋದರಿಂದ ಆ ಭಗವಂತನೇ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳಿಗೆ ತಾನ ಮನಸ್ಸಿನಲ್ಲಿ ಪ್ರೇರಣೆಯನ್ನು ನೀಡಿದ. ಅವನ ಪ್ರೇರಣೆಗೆ ಅನುಸಾರವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತು. ಭಗವದ್ಗೀತೆಯ ವಾಚನದಲ್ಲಿ ನಾವು ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಆ ಶ್ಲೋಕಗಳನ್ನು ನಿಮ್ಮ ಮನೆಯಲ್ಲಿ ಕುಳಿತಂಥ ನೀವು ಪುಸ್ತಕಗಳನ್ನು ತೆರೆದಿಟ್ಕೊಂಡು ನಾವು ಹೇಳಿಕೊಟ್ಟು ಕೂಡಲೇ ನೀವು ಮತ್ತೆ ಪುನರುಚ್ಚಾರವನ್ನು ಮಾಡ್ತಾ ಸ್ಫುಟವಾಗಿ ಶ್ಲೋಕಗಳನ್ನು
ಓದೋದಕ್ಕೆ ಕಲಿಬೋದು. ಅನಂತರದಲ್ಲಿ ಆ ಶ್ಲೋಕಗಳ ಭಾವಾರ್ಥವನ್ನು ಪ್ರಸಿದ್ಧರಾದ ವಿದ್ವಾಂಸರ ಮುಖಾಂತರವಾಗಿ ಪ್ರವಚನವನ್ನು ಮಾಡಿಸ್ತಾರೆ. ಆ ಶ್ಲೋಕಗಳ ಭಾವಾರ್ಥವನ್ನೂ ತಿಳ್ಕೊಳ್ಬೋದು. ಹೀಗೆ ವಾಚನ ಮತ್ತು ಪ್ರವಚನಗಳ ಮುಖಾಂತರವಾಗಿ ನಾವು ನಮ್ಮ ಜೀವನವನ್ನು ಹದ ಮಾಡಿಕೊಳ್ಳೋದಕ್ಕೆ ತಿರುಮಲ ತಿರುಪತಿ ದೇವಸ್ಥಾನ ಅತ್ಯಂತ ಉತ್ತಮವಾದ ಕೆಲಸವನ್ನು ನಡೆಸ್ತಾ ಇದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮಗಾಗಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಆರಂಭದಲ್ಲಿ ಇವತ್ತಿನ ದಿನ ನಾವು ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಮೊದಲು ಮಾಡ್ತೇವೆ. ಅನಂತರದಲ್ಲಿ ಆಚಾರ್ಯ ಪುರುಷರು ಇದರ ವ್ಯಾಖ್ಯಾನವನ್ನು ನಡೆಸ್ತಾರೆ. ಮತ್ತೆ ಕೃಷ್ಣಾರ್ಪಣವನ್ನು ನಾವು ಹೇಳೋಣ. ಇದೀಗ ತಮ್ಮೆಲ್ಲರಿಗೂ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಮೂಲಕವಾಗಿ ಆದರವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಅಥ ಅಷ್ಟಮೋಧ್ಯಾಯ. ಈಗ 8ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ಕೂಡ ಮೊದಲು ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಗುರುವಿನ ಅನುಗ್ರಹವಾದರೆ ಮುಂದೆ ಎಲ್ಲವೂ ಸುಗಮವಾಗಿ ಜರುಗುತ್ತೆ. ಆದ್ದರಿಂದ ಗುರುಗಳ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಮನೆಯಲ್ಲಿ ಕೂತವರು ಹೇಳಬೇಕು. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಇದೀಗ 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಮನೆಯಲ್ಲಿ ಕುಳಿತಂಥ ಎಲ್ಲರೂ ಭಗವದ್ಗೀತೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ. ಆ ಪಾರಾಯಣದಿಂದ ಏನು ಪುಣ್ಯ ಪ್ರಾಪ್ತಿಯಾಗತ್ತೆ, ಆ ಪುಣ್ಯದಿಂದ ನಮ್ಮ ಕ್ಲೇಶಗಳನ್ನು ಪರಿಹಾರ ಮಾಡುವಂಥ ಶ್ರೀನಿವಾಸನಲ್ಲಿ ಕೇಳ್ಕೊಳ್ಬೇಕು. ಅದಕ್ಕೆ ಒಂದು ಮಾಧ್ಯಮ ಸಂಕಲ್ಪ. ಆ ಸಂಕಲ್ಪವನ್ನು ಹೇಳ್ತಾ ಇದ್ದೇನೆ. ಮನೆಯಲ್ಲಿರುವ ಎಲ್ಲರೂ ಕೂಡ ನೀವು ಆ ಸಂಕಲ್ಪವನ್ನು ಮಾಡಬೇಕೀಗ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ
वैराग्यसिद्ध्यर्थम् श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थम् श्रीगोपालकृष्णप्रीत्यर्थम् श्रीमद्भगवद्गीतायाः श्रीमद्भगवद्गीतायाः अष्टमोऽध्यायान्तर्गत श्लोकपारायणम् श्लोकपारायणम् तथा भगवद्गीता प्रवचनश्रवणञ्च ಕರಿಷ್ಯಾಮಹೇ. ಭಗವಂತನಾದ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ನೆರವೇರಿಸೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀಮದ್ ಭಗವದ್ಗೀತೆಯನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ಪುರಾಣಗಳ ಕರ್ತೃ, ಸಕಲ ಸೂತ್ರಗಳ ನಿರ್ಮಾತೃ, ಸಕಲ ವಿಧವಾದ ಪುರಾಣಗಳನ್ನು ಉಪದೇಶ ಮಾಡಿದ ಮಹಾಮುನಿಗಳು ವೇದವ್ಯಾಸರು. ಅವರ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇದ್ದೀವಿ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನು ಮಾಡಿದ್ದೇವೆ. ಈ ಶ್ಲೋಕಗಳ ಭಾವಾರ್ಥವನ್ನು, ಇದರ ಕುರಿತಾದ ಪ್ರವಚನವನ್ನು ಕೇಳುವ ಸುಯೋಗ ನಮಗೆ ಒದಗಿ ಬಂದಿದೆ. ಆಚಾರ್ಯರು ಈ ಶ್ಲೋಕಗಳ ಭಾವಾರ್ಥವನ್ನು, ಪ್ರವಚನವನ್ನು ನಡೆಸಿಕೊಡ್ತಾರೆ. ನಾವು ಭಕ್ತಿಯಿಂದ ಆ ಪ್ರವಚನವನ್ನು ಆಲಿಸೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವನ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಜ್ಞಾನಯಜ್ಞವನ್ನು ನಾವು ನಿರ್ವಹಿಸ್ಕೊತಾ ಇದ್ದೇವೆ. ತದಂಗಭೂತವಾಗಿ ಅಕ್ಷರ ಬ್ರಹ್ಮಯೋಗ ಎನ್ನುವಂತಹ 8ನೇ ಅಧ್ಯಾಯದ ಅರ್ಜುನ ಕೇಳಿದಂತಹ 8 ಪ್ರಶ್ನೆಗಳಿಗೆ ಕ್ರಮವಾಗಿ ಪರಮಾತ್ಮ ಉತ್ತರವನ್ನು ನೀಡುತ್ತಾ 8ನೇ ಪ್ರಶ್ನೆ ಪ್ರಯಾಣ ಕಾಲೇ ಚ ಮಾಂ ಕಥಂ ವಿದುಹು ಎನ್ನುವ 8ನೇ ಪ್ರಶ್ನೆ. ಮನುಷ್ಯ ತಾನು ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಹೇಗೆ ಶರೀರವನ್ನು ಬಿಡಬೇಕು, ಯಾವ ರೀತಿಯಾಗಿ ಬಿಟ್ಟರೆ ಅವನು ಸದ್ಗತಿಯನ್ನು ಪಡಿತಾನೆ, ಅಂದರೆ ಮೋಕ್ಷವನ್ನು ಪಡಿತಾನೆ ಅನ್ನುವ ಪ್ರಶ್ನೆಗೆ ಪರಮಾತ್ಮ ಉತ್ತರವನ್ನು ನೀಡ್ತಾ ಇದ್ದಾನೆ. ಪ್ರಾಯಶಃ ಇಷ್ಟರವರೆಗೂ ಕೂಡ ಕೇಳಿದ 8 ಪ್ರಶ್ನೆಗಳಲ್ಲಿ ಪರಮಾತ್ಮ 6 ಪ್ರಶ್ನೆಗಳಿಗೆ ಪೂರ್ಣವಾಗಿ ಉತ್ತರವನ್ನು ನೀಡಿಬಿಟ್ಟ. ಇನ್ನು ಒಂದು ಪ್ರಶ್ನೆಗೆ ಮುಂದೆ ಉತ್ತರವನ್ನು ನೀಡುವನಿದ್ದಾನೆ. ಕ್ರಮದಲ್ಲಿ ನೋಡಿದಾಗ ಮಾತ್ರ ಈ ಪ್ರಶ್ನೆ 8ನೇ ಪ್ರಶ್ನೆ. 8ನೇ ಪ್ರಶ್ನೆ ಕೇಳಿದ್ದು ಸಮಂಜಸ ಅಂತ ಅನಿಸ್ತದೆ. ಈ ಪ್ರಶ್ನೆಗೆ ಇದನ್ನೇ ಅರ್ಜುನ ಯಾಕೆ ಕೇಳಬೇಕಾಗಿತ್ತು? ಈ ಪ್ರಶ್ನೆಯನ್ನು ಕೇಳಿದ ಮೇಲೆ ಪ್ರಾಯಶಃ ಕೃಷ್ಣ ಪರಮಾತ್ಮ ಈ ಪ್ರಶ್ನೆಗೇನೆ ಹತ್ತತ್ರ ಒಂದು 7-8 ಶ್ಲೋಕಗಳಿಂದ ಪರಮಾತ್ಮ ಉತ್ತರವನ್ನು ನೀಡ್ತಾ ಇದ್ದಾನೆ. ಅಂದರೆ ಅಂತಿಮ ಯಾವುದಿರ್ತದಲ್ಲ ಅದು ಬಹಳ ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ. ಅಂತಿಮಃ ಆಢ್ಯಶ್ಚ ಅಂತ ಹೇಳ್ತಾರೆ. ಹೀಗಾಗಿ ಅರ್ಜುನ ಕೇಳಿದಂತಹ 8ನೇ ಪ್ರಶ್ನೆ, ಆ ಪ್ರಶ್ನೆಗೆ ಪರಮಾತ್ಮ ಉತ್ತರವನ್ನು ನೀಡುತ್ತಾ ಹಿಂದೆ ಹೇಳಿದ ಪರಮಾತ್ಮ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೇಶ್ಯತ್ಯ ಸಂಶಯ ಎನ್ನುವುದಾಗಿ ಹೇಳಿದ. ಅಂದರೆ ಅದೇನೋ ಮರಣವನ್ನು ಹೊಂದುವ ಸಂದರ್ಭದಲ್ಲಿ ಕೊನೆಯ ಕಾಲಕ್ಕೆ ಮನುಷ್ಯ ತಾನು ಸ್ಮರಣೆ ಮಾಡಬೇಕು ಅಂತಂದರೆ ಆ ಸ್ಮರಣೆ ಅಪ್ರಯತ್ನವಾಗಿ ಬರಲಾರದು. ಅದಕ್ಕೆ ಬಹಳವಾದಂತಹ ಅಭ್ಯಾಸ ಬೇಕು. ಬಹಳವಾಗಿ ನಾವು ಮೇಲಿಂದ ಮೇಲೆ ಬದುಕಿರುವಾಗ ಅನೇಕ ಜನ್ಮಗಳ ಪರಿಪಾಕದಿಂದಾಗಿ ಮಾತ್ರ, ಅನೇಕ ಜನ್ಮದ ಶ್ರಮದ ಪರಿಪಾಕ, ಅಭ್ಯಾಸದ ಪರಿಪಾಕ, ಈ ಎಲ್ಲದರಿಂದ ಮಾತ್ರ ಕೊನೆಯ ಕಾಲಕ್ಕೆ ಪರಮಾತ್ಮನ ಸ್ಮರಣೆ ಬರ್ತದೆ. ಅದನ್ನೇ ಹೇಳ್ತಾನೆ ಪರಮಾತ್ಮ. ಎಲ್ಲ ಕಾಲಗಳಲ್ಲೂ ಕೂಡ ಅರ್ಜುನ
ಎಲ್ಲ ಕಾಲಗಳಲ್ಲೂ ಬದುಕಿರುವ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನನ್ನನ್ನು ಸ್ಮರಿಸುವುದು ನಿನ್ನ ಸ್ವಭಾವವಾಗಿ ಮಾಡಿಕೋ. ಅದು ನಿನಗೆ ಅಭ್ಯಾಸವಾದಷ್ಟು ಕೊನೆಯ ಕಾಲಕ್ಕೆ ಸ್ಮರಣೆ ಅಂತನ್ನೋದು ಬರಬಹುದು. ಮೈಯರ್ಪಿತ ಮನೋಬುದ್ಧಿ ಅಂತ ಅನ್ನೋದಾಗಿ ಕೂಡ ಪರಮಾತ್ಮ ತಾನು ತಿಳಿಸ್ತಾನೆ. ಏನು ಮೈಯರ್ಪಿತ ಮನೋಬುದ್ಧಿ? ಆ ಪರಮಾತ್ಮನ ಸ್ಮರಣೆ ಬರಬೇಕು ಅನ್ನೋದಕ್ಕಾಗಿ ಸುತ್ತಮುತ್ತ ಇರೋರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಈಗಿನ ಕಾಲಕ್ಕೆ ಅಥವಾ ಪೂರ್ವ ಕಾಲಕ್ಕೆ ಜೀವ ತಾನು ಶರೀರವನ್ನು ಬಿಡ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಹಿತ್ತಲಿಗೆ ಕರೆದುಕೊಂಡು ಹೋಗಿ ತುಳಸಿ ಗಿಡದ ನೆರಳಿನಲ್ಲಿ ಮಲಗಿಸಿ ಕಳೆಗೆ ದರ್ಭೆಗಳನ್ನು ಹಾಸ್ತಾರೆ, ಎಳ್ಳು ಹಾಕ್ತಾರೆ, ಬಾಯಿಯಲ್ಲಿ ತೀರ್ಥವನ್ನು ಹಾಕ್ತಾರೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ತುಳಸಿ ದಳವನ್ನು ಅವನ ಬಾಯಲ್ಲಿ ಇಡ್ತಾರೆ, ಭಾಗವತವನ್ನು ಕೇಳಿಸ್ತಾರೆ, ಎಲ್ಲರೂ ನಾರಾಯಣ 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 ಅಂತ ಇರ್ತಾರೆ. ಯಾಕೆ ಇದೆಲ್ಲವೂ ಕೂಡ ಪರಮಾತ್ಮ ಇಲ್ಲಿ ಹೇಳಿದಂತೆ ಮೈಯರ್ಪಿತ ಮನೋಬುದ್ಧಿ, ನನ್ನಲ್ಲಿ ಅರ್ಪಿಸಿದ ಮನಸ್ಸು ಹಾಗೂ ಬುದ್ಧಿ ಇಂದ್ರಿಯ ಪ್ರತಿಯೊಂದು ಕೂಡ ನನ್ನನ್ನೇ ನೋಡ್ತಾ ಇರಬೇಕು, ನನ್ನನ್ನೇ ಕೇಳ್ತಾ ಇರಬೇಕು, ನನ್ನ ವಿಷಯಕವಾಗಿ ಇರಬೇಕು. ಬಾಯಿಯಲ್ಲಿ ತುಳಸಿ, ಬಾಯಿಯಲ್ಲಿ ದೇವರ ನಾಮ, ಹೀಗಾಗಿ ಈ ಇಂದ್ರಿಯ ಕೂಡ ಭಗವನ್ಮಯ ಆಯಿತು. ಕಣ್ಣಿಂದ ನೋಡುವುದು ಕೂಡ ತುಳಸಿ ಗಿಡವನ್ನು ನೋಡ್ತಾ ಇದ್ದೇವೆ. ಆ ತುಳಸಿ ಗಿಡ ಕಣ್ಣಿನಿಂದ ನೋಡ್ತಾ ಪರಮಾತ್ಮನ ಅನೇಕ ರೂಪಗಳನ್ನು ತೋರಿಸ್ತಾ ಪರಮಾತ್ಮನ ಅನೇಕ ರೂಪದ ವರ್ಣನೆಯನ್ನು ಮಾಡ್ತಾ ಇವೆಲ್ಲವನ್ನು ಕೂಡ ಭಾಗವತಾದಿ ಕಥಾಪೂರ್ವಕವಾಗಿ ಹೇಳ್ತಾ ಇರ್ತಾರೆ. ಹೀಗಾಗಿ ಕಣ್ಣಿನಲ್ಲಿ ಅದೇ ರೂಪ ಬರ್ತಾ ಇದೆ, ಭಾಗವತವನ್ನು ಕೇಳ್ತಾ ಇದ್ದೇವೆ, ಕಿವಿಯಲ್ಲಿ ಪರಮಾತ್ಮನ ಕಥೆ ಇದೆ. ಒಳ್ಳೆ ಪರಮಾತ್ಮನಿಗೆ ಸಮರ್ಪಿತವಾದಂತಹ ಸುಗಂಧ ಭರಿತವಾದಂತಹ ಹೂಗಳನ್ನು ಅಥವಾ ತುಳಸಿಯನ್ನು ದೇವರಿಗೆ ಸಮರ್ಪಿಸಿದ್ದು. ಹಾಗೆ ದೇವರಿಗೆ ಸಮರ್ಪಣೆ ಮಾಡದಿದ್ದನ್ನು ಬಳಸಬಾರದು, ದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ಮಾತ್ರ ಆ ಮನುಷ್ಯನಿಗೆ ಹಾಕಬೇಕು. ಹೀಗಾಗಿ ಅದನ್ನು ಹಾಕ್ತಾ ಇರ್ತಾರೆ, ಹಾಗೂ ಮಾಡ್ತಾ ಇರ್ತಾರೆ. ಹೀಗಾಗಿ ಮೂಗು, ನಮ್ಮ ನಾಸಿಕಾ ಕೂಡ ಆ ಭಗವನ್ಮಯ ಆಗಿರ್ತದೆ. ಇನ್ನು ಇಡೀ ಶರೀರ ಯಾರೂ ದೂರ ಮುಟ್ಟುವುದೇ ಇಲ್ಲ. ಯಾರು ಮಗ ಇರ್ತಾನೆ, ಮಗ ತನ್ನ ತಂದೆಯೋ ತಾಯಿಯೋ ಅವರ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ನಾರಾಯಣ ಮಂತ್ರವನ್ನು ಜಪ ಮಾಡ್ತಾ ಇರ್ತಾನೆ. ಹೀಗಾಗಿ ಮೈಯರ್ಪಿತ ಮನೋಬುದ್ಧಿ. ಏನು ನಾರಾಯಣವನ್ನು ಯಾಕೆ ಸ್ಮರಣೆ ಮಾಡಿದರು? ಪರಮಾತ್ಮ ಗುಣಪೂರ್ಣ, ಹಾಗೇನೇ ನಿರ್ದೋಷ, ಯಾವ ದೋಷಗಳೂ ಇಲ್ಲ ಎನ್ನುವ ಈ ಭಾವನೆ ಆ ಜೀವನಿಗೆ ಬರಲಿ ಅನ್ನುವುದಕ್ಕಾಗೇ ಈ ಎಲ್ಲವನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಸುತ್ತಮುತ್ತ ಇದ್ದವರು. ಆದರೆ ಸಾಯುವವನು ಮಾತ್ರ ಯಾವುದೋ ಕಡೆ ತನ್ನ ಮನಸ್ಸನ್ನು ತಿರುಗಿಸಿಕೊಂಡು ಬಿಡ್ತಾನೆ. ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ ಮೈಯರ್ಪಿತ ಮನೋಬುದ್ಧಿ, ನಿನ್ನ ಸುತ್ತಮುತ್ತ ಎಂತಹ ಜನ ಇದ್ದಾರೋ ಅವರೇನು ಮಾಡ್ತಾ ಇದ್ದಾರೋ ಅದರ ಬಗ್ಗೆ ಲಕ್ಷ್ಯ ಕೊಡು, ಲಕ್ಷ್ಯ ಕೊಟ್ಟು ನನ್ನಲ್ಲೇ ಮನಸ್ಸನ್ನು ಬುದ್ಧಿಯನ್ನು ಇಡು, ತದ್ವಾರ ನೀನು ಮೋಕ್ಷವನ್ನು ಪಡೀತಿ ಎಂದು ಪರಮಾತ್ಮ ತಿಳಿಸ್ತಾನೆ. ಆದರೆ ಈ ವಿಧವಾದಂತಹ ಪರಮಾತ್ಮನ ಸ್ಮರಣೆ ಅಂತನ್ನೋದು ಅಪರೋಕ್ಷ ಜ್ಞಾನಿಗಳಿಗೆ ಬರ್ತದೆ ಅಂತ ಹೇಳಿ ತಿಳಿಸ್ತಾರೆ ಶಾಸ್ತ್ರದಲ್ಲಿ. ಆ ಅಪರೋಕ್ಷ ಜ್ಞಾನಿಯು ಏನಾಗಿರಬೇಕು, ಅವನ ಗುಣಗಳು ಏನಾಗಿರಬೇಕು ಅನ್ನುವುದನ್ನು ಹೇಳ್ತಾರೆ. ಭಕ್ತ್ಯಾ ಜ್ಞಾನಾನಿಷಿದ್ಧಾನಾಂ ತ್ಯಾಗಾನ್ ನಿತ್ಯಂ ಹರಿಸ್ಮೃತೇ ಅರಾಗಾದ್ ವಿಹಿತಾತ್ಯಾಗಾತ್ ಏತೇರೇವ ಸಂಯುತೈಹಿ ಅಪರೋಕ್ಷ ದರ್ಶನಂ ವಿಷ್ಣೋ ಜಾಯತೆ ನಾಣ್ಯತಾ ಕ್ವಚಿತ. ಬದುಕಿರುವಾಗ ಈ 7 ಗುಣಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಂದರೆ ಇದೇನೋ ಅಪರೋಕ್ಷ ಜ್ಞಾನಕ್ಕಾಗಿ ಒಂದು ಜನ್ಮದಲ್ಲಿ ಪ್ರಯತ್ನ ಮಾಡಿದ, ಆ ಒಂದು ಜನ್ಮದ ಪರಿಪಾಕದಿಂದಲೇ ಅಪರೋಕ್ಷ ಜ್ಞಾನ ಆಯಿತು, ಸಾಕಾಗುವುದಿಲ್ಲ. ಉದಾಹರಣೆಗೆ ಧ್ರುವರಾಜನ ಕತೆ ಬಗ್ಗೆ ಹೇಳ್ತಾರೆ. ಧ್ರುವರಾಜ ಚಿಕ್ಕ ಬಾಲಕ, ಕಾಡಿಗೆ ಹೋದ, 6 ತಿಂಗಳು ತಪಸ್ಸು ಮಾಡಿದ, 6 ತಿಂಗಳಿನಲ್ಲೇನೆ ಪರಮಾತ್ಮ ಪ್ರತ್ಯಕ್ಷ ಆಗಿಬಿಟ್ಟ ಅಂತ ಭಾಗವತಾದಿಗಳಲ್ಲಿ ಕೇಳ್ತೇವೆ. ಆ ಕಥೆಯನ್ನು ಇಷ್ಟು ಮಾತ್ರ ಕೇಳಿ ತಿಳಿದು ಬಿಟ್ಟರೆ, ಅಂದರೆ 6 ತಿಂಗಳು ಕಷ್ಟಪಟ್ಟುಬಿಟ್ರೆ ಸಾಕು, ಮೋಕ್ಷ ಸಿಕ್ಕಿಬಿಡ್ತದೆ, ಪರಮಾತ್ಮನ ಪ್ರತ್ಯಕ್ಷ ಆಗಿಬಿಡ್ತದೆ ಅನ್ನುವ ಭ್ರಾಂತಿ ನಮಗೆ ಬರ್ತದೆ. ಆದರೆ ಹಾಗೆ ತಿಳಿಯಬಾರ್ದು. ಯಾಕೆ ಅಂತಂದರೆ ವಿಷ್ಣು ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಧ್ರುವರಾಜ ತಾನು ಪೂರ್ವಜನ್ಮದಲ್ಲೂ ಕೂಡ, ಪೂರ್ವಜನ್ಮ ಅಲ್ಲ ಅದರ ಹಿಂದಿನ ಅನೇಕ ಜನ್ಮಗಳಿಂದ ತಾನು ತಪಸ್ಸನ್ನು, ಪರಮಾತ್ಮನ ಶುಶ್ರೂಷೆಯನ್ನು, ಜ್ಞಾನಿಗಳ ಸೇವೆಯನ್ನು ಎಲ್ಲವನ್ನು ಮಾಡ್ತಾ 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 ಬಂದಿದ್ದಾನೆ. ಹಿಂದಿನ ಜನ್ಮದಲ್ಲಿ ಇನ್ನು 6 ತಿಂಗಳು ಕಾಲ ಪರಮಾತ್ಮನ ಸೇವೆ ಮಾಡಿದ್ದರೆ ಸಾಕು, ಅಂದರೆ ಜಪತಪಾದಿಗಳನ್ನು ಮಾಡಿದರೆ ಸಾಕು, ಅವನಿಗೆ ಅಪರೋಕ್ಷ ಜ್ಞಾನ ಆಗ್ತಾ ಇರ್ತದೆ. ಆದರೆ 6 ತಿಂಗಳ ಕಾಲಕ್ಕಿಂತ ಮುಂಚೆ ತಾನು ಆ ಶರೀರವನ್ನು ಬಿಟ್ಟ. ಇನ್ನು 6 ತಿಂಗಳ ಕಾಲ ತಪಸ್ಸು ಉಳಿದಿತ್ತು. ಆ 6 ತಿಂಗಳ ಕಾಲದ ತಪಸ್ಸನ್ನು ಇವಾಗ ಮಾಡಿದ. ಈಗ ಮಾಡಿದ ಕೂಡಲೇ ಅವನಿಗೆ ಮೋಕ್ಷ ಆಯಿತು, ಅವನಿಗೆ ಪರಮಾತ್ಮನ ಅಪರೋಕ್ಷ ದರ್ಶನ ಆಯಿತು ಅಂತ ಹೇಳ್ತಾರೆ. ಅಂದರೆ ಎಷ್ಟೆಷ್ಟೋ ಜನ್ಮದ ಪರಿಪಾಕ ಇಲ್ಲದೆ ಹೊರತು ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಆಗುವುದಿಲ್ಲ. ಅಪರೋಕ್ಷ ಜ್ಞಾನ ಅಂತಂದರೆ ಪರಮಾತ್ಮನ ದರ್ಶನ. ಏನು ಪರಮಾತ್ಮನ ದರ್ಶನ ಅಂತಂದರೆ ಆ ಅಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆಯ ಸರ್ವಸಂಶಯಾ
ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಒಂದು ಸಲ ಪರಮಾತ್ಮ ನಮ್ಮ ಕಣ್ಣಿನ ಮುಂದೆ ಮಿಂಚಿನಂತೆ ಬಂದು ಹೋಗ್ತಾನೆ. ಒಂದು ಕ್ಷಣ, ಆ ಒಂದು ಕ್ಷಣ ಕಾಲದಲ್ಲಿ ನಮ್ಮ ಕಣ್ಣ ಮುಂದೆ ಏನಾದರೂ ಬಂದು ಹೋಯಿತಂದರೆ ಅದನ್ನು ನಾವು ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಂತೂ ಅಸಾಧ್ಯ. ಹಾಗೆ ಸಾಮಾನ್ಯನಾದಂತಹ ಜೀವನಿಗೆ ಎಷ್ಟೊತ್ತು ಅಪರೋಕ್ಷ ಜ್ಞಾನ ಆಗತ್ತೆ ಅಂತಂದರೆ, ಒಂದು ಕ್ಷಣ, ಆ ಕ್ಷಣದ ಕಾಲವನ್ನು 48 ಭಾಗ ಮಾಡಬೇಕಂತೆ. 48 ಭಾಗ ಮಾಡಿದಾಗ ಆ ಹೊತ್ತಿನಲ್ಲಿ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗುತ್ತೆ. ಅಂದರೆ ಆ ಒಂದು ಕ್ಷಣದ 48ನೇ ಅಂಶ ಎಷ್ಟಿರ್ತದೋ ಅಷ್ಟು ಹೊತ್ತು ಮಾತ್ರ ಪರಮಾತ್ಮನ ಒಂದು ದಿವ್ಯವಾದಂತಹ ರೂಪ, ಅಂದರೆ ನಮ್ಮ ಬಿಂಬರೂಪದ ದರ್ಶನ ನಮಗೆ ಆಗ್ತದೆ. ಅದು ಕಂಡ ಕೂಡಲೇ ಇವನು ಭಾಳ ಒಂದು ವಿಧವಾದಂತಹ ತಳಮಳಕ್ಕೆ ಒಳಗಾಗ್ತಾನೆ. ಒಂದು ವಿಧವಾದಂತಹ ಏನೋ ತನ್ನ ಮನಸ್ಸಿನಲ್ಲಿ ತುಂಬ ವಿಕಾರ ಆಗ್ತದೆ. ಏನಿದು, ನಾನು ಕಂಡದ್ದೇನು ಅಂತ ತುಂಬ ತಳಮಳ ಆಗ್ತಾನೆ. ಅವಾಗೆ ಅವನ ಸ್ವರೂಪೋದ್ಧಾರಕ ಗುರುಗಳು ಬಂದು, ನೀನು ನೋಡಿದ್ದು ಪರಮಾತ್ಮನ ರೂಪ, ಅದು ದತ್ತಾತ್ರೇಯ, ಮಧುಸೂದನ, ಕೇಶವ ಇತ್ಯಾದಿ ಯಾವುದಾದ್ರೂ ರೂಪ ಇರ್ಬೋದು ಅಂಥೇಳಿ ಆ ರೂಪದ ಬಗ್ಗೆ ಸ್ಪಷ್ಟತೆಯನ್ನು ನೀಡಿ ಅವಾಗೆ ಅವನು ಹೇಳ್ತಾರೆ, ಭಿದ್ಯತೆ ಹೃದಯ ಗ್ರಂಥಿ. ಅವನ ಹೃದಯ ಇದ್ದಕ್ಕಿದ್ದಂತೆ ಪ್ರಶಾಂತವಾಗಿ ಬಿಡ್ತದೆ. ಛಿದ್ಯಂತೆ ಸರ್ವ ಸಂಶಯ. ಇಷ್ಟರವರೆಗೆ ದೇವರು ಸರ್ವೋತ್ತಮನೋ ಅಲ್ಲವೋ, ಆ ಸರ್ವೋತ್ತಮನಾದ ದೇವನು ವಿಷ್ಣುವೋ ಅಲ್ಲವೋ, ಅವನು ಸಮಸ್ತ ವೇದ ಪ್ರತಿಪಾದ್ಯನೋ ಅಲ್ಲವೋ, ಈ ರೀತಿಯಾಗಿ ಅನೇಕ ಸಂಶಯಗಳು ಇರಬಹುದು. ಆ ಎಲ್ಲ ಸಂಶಯಗಳು ಹೊರಟೋಗ್ಬಿಡ್ತವೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಅವನ ಸಣ್ಣ ಪುಟ್ಟ ಕರ್ಮಗಳೆಲ್ಲವೂ ಕೂಡ ಸುಟ್ಟು ಹೋಗುತ್ತೆ. ತಸ್ಮಿನ್ ದೃಷ್ಟೇ ಪರಾವರೆ, ಸರ್ವೋತ್ತಮನಾದಂತಹ ಪರಮಾತ್ಮನ ದರ್ಶನವನ್ನು ತನ್ನ ಹೃದಯಾಕಾಶದಲ್ಲಿ ಪಡೆದವನಿಗೆ ಈ ವಿಧವಾದಂತಹ ಲಕ್ಷಣಗಳು ಕಾಣುತ್ತವೆ ಅಂತ ಹೇಳ್ತಾರೆ. ಅಂತಹ ಅಪರೋಕ್ಷ ಜ್ಞಾನಕ್ಕೆ ಏನು ಮಾಡಬೇಕು, ಎಷ್ಟು ಜನ್ಮಗಳಿಂದ ಯಾವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ಸತ್ತತ್ವ ಎನ್ನುವ ಗ್ರಂಥದಲ್ಲಿ ಹೇಳ್ತಾರೆ. ಭಕ್ತ್ಯಾ, ಮೊಟ್ಟ ಮೊದಲನೇದಾಗಿ ಭಕ್ತಿ ಇರಬೇಕು. ಅನನ್ಯವಾದಂತಹ ಭಕ್ತಿಯನ್ನು ಮಾಡಬೇಕು. ಉಳಿದ ದೇವತೆಗಳಲ್ಲೂ ಭಕ್ತಿ ಮಾಡಬೇಕು, ತಂದೆ ತಾಯಿ ಗುರುಗಳು ಇವರೆಲ್ಲನೂ ಕೂಡ ಸೇವಿಸಬೇಕು. ಆದರೆ ಸರ್ವೋತ್ತಮ ನೀನೇ ಎನ್ನುವಂತಹ ಭಕ್ತಿಯಿಂದ ಪರಮಾತ್ಮನನ್ನು ಸೇವಿಸಬೇಕು. ಜ್ಞಾನಾತ್, ವೇದಾದಿ ಸಚ್ಛಾಸ್ತ್ರಗಳನ್ನು ಓದಿ ಅದರ ಸರಿಯಾದ ಜ್ಞಾನವನ್ನು ಪಡಿಬೇಕು. ಈಗ ಏನೋ ನಮ್ಮ ಅಂತರ್ಜಾಲ ಸಿಕ್ಕಿದೆ, ಅಂತರ್ಜಾಲದಲ್ಲಿ ನೋಡಿದ್ದೇ ಪ್ರಮಾಣ ಅಂದ್ಕೊಂಡು ಬಿಡ್ತೇವೆ. ಅಂತರ್ಜಾಲದಲ್ಲಿ ಕೂಡ ಅನೇಕ ಅಪ್ರಮಾಣ ವಾಕ್ಯಗಳಿವೆ. ಅಂದರೆ ನಮ್ಮ ವೇದಕ್ಕೇನೆ ಅನ್ಯಥಾ ವ್ಯಾಖ್ಯಾನಗಳು ಅನೇಕ ಇವೆ. ಆ ವಿಧವಾದಂತಹ ಜ್ಞಾನ ಅಲ್ಲ, ಸುಜ್ಞಾನವನ್ನು ಪಡೆಯಬೇಕು. ಅನಿಷಿದ್ಧಾನಾಂ, ನಿಷಿದ್ಧ ಕರ್ಮಗಳನ್ನು ಬಿಡಬೇಕು. ನಿಷಿದ್ಧ ಕರ್ಮಗಳನ್ನು ಸರ್ವಥಾ ಮಾಡಬಾರದು. ಅನೇಕ ನಿಷಿದ್ಧ ಕರ್ಮಗಳಿವೆ. ಉದಾಹರಣೆಗೆ ಚಾತುರ್ಮಾಸ್ಯ ವ್ರತವನ್ನು ಮಾಡಲೇಬೇಕು, ಏಕಾದಶಿ ಉಪವಾಸವನ್ನು ಮಾಡಲೇಬೇಕು, ಸಚ್ಛಾಸ್ತ್ರವನ್ನು ಶ್ರವಣ ಮಾಡಲೇಬೇಕು, ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು, ವಿಹಿತ ಪದಾರ್ಥಗಳನ್ನು ಏಕಾದಶಿಯಾದಿ ಉಪವಾಸ ದಿನಗಳಲ್ಲಿ ತಿನ್ನಬಾರದು. ಹೀಗೆ ಅನಿಷಿದ್ಧಾನ, ನಿಷಿದ್ಧ ಕರ್ಮಗಳನ್ನು ಸೇವಿಸದಿರುವುದು. ತ್ಯಾಗಾತ್, ಎಲ್ಲದಕ್ಕಿಂತ ತುಂಬ ಕಷ್ಟವಾದಂತಹದ್ದು ಈ ಗುಣ. ವೈರಾಗ್ಯ ಭಾವನೆಯಿಂದ ಇರಬೇಕು. ತ್ಯಾಗಾತ್ ನಿತ್ಯಂ ಹರಿಸ್ಮೃತೇಹೇ, ಯಾವಾಗಲೂ ಕೂಡ ದೇವರ ನಾಮವನ್ನು ನಾವು ಉಚ್ಚಾರಣೆ ಮಾಡ್ತಾ ಇರಬೇಕು. ಮನಸ್ಸಿನಲ್ಲಿ ಆ ಪದವನ್ನು, ದೇವರ ನಾಮವನ್ನು, ದೇವರ ಹೆಸರನ್ನು ಸ್ಮರಣೆ ಮಾಡ್ತಾ ಇರಬೇಕು. ಅರಾಗಾತ್, ಯಾವ ಪದಾರ್ಥದ ಮೇಲೆ ಏನೂ ವ್ಯಾಮೋಹ ಇಟ್ಟುಕೊಳ್ಳಬಾರದು. ಯಾಕೆ, ನನ್ನ ಶರೀರವೇ ಬಿದ್ದು ಹೋಗ್ತದೆ, ಈ ಶರೀರವೇ ನನ್ನ ಜೊತೆಗೆ ಬರೋದಿಲ್ಲ ಅಂತಂದ ಮೇಲೆ ಉಳಿದ ಪದಾರ್ಥಗಳ ಪಾಡೇನು, ಈ ಪದಾರ್ಥಗಳ ಬಗ್ಗೆ ನನಗೆ ಯಾವ ವ್ಯಾಮೋಹವೂ ಬೇಡ ಎನ್ನುವ ವೈರಾಗ್ಯ, ಅದರ ಬಗ್ಗೆ ಇರುವಂತಹ ವ್ಯಾಮೋಹವನ್ನು ಬಿಟ್ಟುಕೊಳ್ಳಬೇಕು. ಹಾಗೆ ವಿಹಿತ ಅತ್ಯಾಗಾತ್, ನಿಷಿದ್ಧ ಕರ್ಮಗಳನ್ನು ಆಚರಿಸದಿರುವುದು ಒಂದು ಗುಣವಾದರೆ ವಿಹಿತ ಕರ್ಮಗಳನ್ನು ಆಚರಿಸಲೇಬೇಕು. ವಿಹಿತ ಕರ್ಮಗಳನ್ನು ಬಿಡಬಾರದು. ಉದಾಹರಣೆಗೆ ಬೆಳಿಗ್ಗೆ ಎದ್ದಾಗಿನಿಂದ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನಕರ್ಣ ಸ್ವಾತ್ಮಾನಂ ತಮಸಪರಂ. ಕೃಷ್ಣ ಪರಮಾತ್ಮನೇ ಮಾಡಿ ತೋರಿಸಿದ್ದಾನೆ ಈ ವಿಷಯವನ್ನು. ಬೆಳಿಗ್ಗೆದ್ದಾಗಿನಿಂದ ದೇವರ ಸ್ಮರಣೆ ಮಾಡ್ರಿ ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮ ತನ್ನ ಜೀವನ ಉದ್ದಕ್ಕೂ ಇದನ್ನು ಮಾಡಿ ತೋರಿಸಿದ್ದಾನೆ. ಪರಮಾತ್ಮನೇ ಮಾಡಿದ ಮೇಲೆ ನಾವೆಲ್ಲಿ? ಹೀಗಾಗಿ ಬೆಳಿಗ್ಗೆದ್ದಾಗಿನಿಂದ ಪ್ರತಿಕ್ಷಣಕ್ಕೂ ಕೂಡ ನಮಗೇನು ವಿಹಿತವಾಗಿದೆಯೋ, ನಮ್ಮ ವರ್ಣ, ನಮ್ಮ ಆಶ್ರಮಕ್ಕೆ ಉಚಿತವಾದಂತಹ ಏನು ಕರ್ಮಗಳು ವಿಹಿತವಾಗಿವೆಯೋ ಅವುಗಳನ್ನು ಅವಶ್ಯವಾಗಿ ಆಚರಣೆ ಮಾಡಲೇಬೇಕು. ಇತ್ಯೇತೈರೇವ ಸಂಯುತೈಹಿ, ಸತ್ತತ್ವದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಏತೈರೇವ ಸಂಯುತೈಹಿ, ಇದರಲ್ಲಿ ಯಾವುದೋ ಒಂದು ಗುಣ ಅಳವಡಿಸಿಕೊಳ್ತೇವೆ ಅಥವಾ ಯಾವುದೋ ಒಂದು ಗುಣ ಬಿಟ್ಬಿಡ್ತೇನೆ, ಸಾಧ್ಯ ಇಲ್ಲ.
ಏಳೂ ಗುಣಗಳನ್ನು ಅವಶ್ಯವಾಗಿ ಅಳವಡಿಸಿಕೊಳ್ಳಲೇಬೇಕು. ತದ್ವಾರ ಮಾತ್ರ ಅಪರೋಕ್ಷ ದರ್ಶನಂ ವಿಷ್ಣೋಹೋ ಜಾಯತೆ ನಾನ್ಯತಃ ಕ್ವಚಿತ. ಇದರ ಈ 7 ಗುಣಗಳಿಂದ ಮಾತ್ರ ಅಪರೋಕ್ಷ ಜ್ಞಾನವಾಗ್ತದೆ. ನಾನ್ಯತಃ ಕ್ವಚಿತ. ಈ 7 ಗುಣಗಳನ್ನು ಅಳವಡಿಸಿಕೊಳ್ಳದಿದ್ದರೆ ನಿಮಗೆ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಹೀಗಾಗಿ ಈ 7 ಗುಣಗಳನ್ನು ಅವಶ್ಯವಾಗಿ ಅಳವಡಿಸಿಕೊಳ್ಳಲೇಬೇಕು ಎನ್ನುವುದಾಗಿ ಕೂಡ ಈ ಶ್ಲೋಕದ ಮೂಲಕವಾಗಿ ನಮಗೆ ತಿಳಿಸ್ತಾರೆ. ಒಟ್ಟಿನಲ್ಲಿ 7ನೇ ಶ್ಲೋಕವನ್ನು ಹೀಗೆ ತಿಳಿದಾದರೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೇಶ್ಯತ್ಯ ಸಂಶಯ. ಅರ್ಜುನ, ಕೊನೆಯ ಕಾಲಕ್ಕೆ ಸ್ಮರಣೆ ಬರಬೇಕಾಗಿದ್ದರೆ ಮೊದಲಿನಿಂದಲೂ ಕೂಡ, ಅನೇಕ ಜನ್ಮಗಳಿಂದಲೂ ಕೂಡ, ಎಲ್ಲ ಕಾಲಗಳಲ್ಲೂ ಕೂಡ ನನ್ನನ್ನು ಸ್ಮರಣೆ ಮಾಡ್ತಾ ಇರಬೇಕು. ನನ್ನಲ್ಲಿ ಅರ್ಪಿತವಾದಂತಹ ಮನಸ್ಸು ಬುದ್ಧಿಗಳನ್ನಿಟ್ಟವನು ನನ್ನನ್ನು ಯಾವ ಸಂಶಯವೂ ಇಲ್ಲದೇನೆ ನನ್ನನ್ನು ಹೊಂದುತ್ತಾನೆ ಅಂಥೇಳಿ ಪರಮಾತ್ಮ ಯುದ್ಧ ಚ ಅಂತ ಹೇಳ್ತಾನೆ. ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ. ಒಂದು ರೀತಿಯಿಂದ ಈ ಶ್ಲೋಕ ಏನಿದೆ ಗೀತಾಸಾರ ಅಂತ ಹೇಳ್ತಾರೆ. ಶ್ರೀಮದ್ ಭಗವದ್ಗೀತೆ ಹೊರಟದ್ದು ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳುವುದಕ್ಕಾಗಿ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ನನ್ನನ್ನು ಸ್ಮರಣೆ ಮಾಡು, ಯುದ್ಧ ಮಾಡು, ಯುದ್ಧ ಮಾಡು, ನನ್ನನ್ನು ಸ್ಮರಣೆ ಮಾಡು. ಒಟ್ಟಿನಲ್ಲಿ ನನ್ನ ಸ್ಮರಣೆ ಬಿಡಬೇಡ ಅಂತ ಅನ್ನುವ ವಿಷಯವನ್ನು ಪರಮಾತ್ಮ ಈ 7ನೆಯ ಶ್ಲೋಕದ ಮೂಲಕವಾಗಿ ತಾನು ತಿಳಿಸ್ತಾ ಇದ್ದಾನೆ. ಇನ್ನು 8ನೆಯ ಶ್ಲೋಕವನ್ನು ನೋಡಿದಾಗ, ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಸದಾ ತದ್ಭಾವಭಾವಿತತ್ವಂ ಸ್ಪಷ್ಟಯತಿ. ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಸದಾ ತದ್ಭಾವಭಾವಿತಃ ಅಂತನೋ ವಿಷಯವನ್ನು 6ನೇ ಶ್ಲೋಕದಲ್ಲಿ ತಿಳಿಸಿದ. ಇಲ್ಲಿ 6ನೇ ಶ್ಲೋಕವಾದಂತಹ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲಯವರಂ ತಂ ತಮೇವೇತಿ ಕೌಂತೆಯ ಸದಾ ತದ್ಭಾವಭಾವಿತಃ ಅಂತ ಪರಮಾತ್ಮ ತಿಳಿಸಿದ. ಆ ತದ್ಭಾವಭಾವಿತಃ, ಆ ಪರಮಾತ್ಮನ ಭಾವನೆಗೆ ಅನುಗುಣವಾದ ಭಾವನೆಗಳನ್ನು ನಾವು ಪಡೆಯಬೇಕು ಅಂತ ಪರಮಾತ್ಮ ತಿಳಿಸ್ತಾನೆ. ಆ ತದ್ಭಾವಭಾವಿತತ್ವ ಅಂತ ಅನ್ನೋದು ಹೇಗಿರಬೇಕು ಅನ್ನುವ ವಿಷಯವನ್ನು ಪರಮಾತ್ಮ ಈ ಶ್ಲೋಕದ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಪರಮಾತ್ಮ ನೋಡಪ್ಪ, ತದ್ಭಾವಭಾವಿತತ್ವ ಬರಬೇಕಾಗಿದ್ದರೆ ಅಭ್ಯಾಸ, ಯೋಗ ಅಭ್ಯಾಸ ಎನ್ನುವಂತಹ ಉಪಾಯದಿಂದ ಮನಸ್ಸನ್ನು ಬೇರೆ ಕಡೆಗೆ ಇಡದೇನೆ ಯಾವನು ಚಿಂತನೆ ಮಾಡ್ತಾನೋ ಅವನು ಪರಮಾತ್ಮನನ್ನು ಹೊಂದ್ತಾನೆ ಅನ್ನುವುದು ಈ ಶ್ಲೋಕದ ಸಂಕ್ಷಿಪ್ತವಾದಂತಹ ಅರ್ಥ. ಪರಮಾತ್ಮ ಹೇಳ್ತಾನೆ, ಅಭ್ಯಾಸ ಯೋಗ ಯುಕ್ತೇನ, ಅಭ್ಯಾಸ ಎನ್ನುವಂತಹ ಉಪಾಯದಿಂದ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಈ ಅಭ್ಯಾಸ ಎನ್ನುವ ಉಪಾಯವನ್ನು ಪರಮಾತ್ಮ ಹಿಂದೆ ಕೂಡ ಒಂದು ಸಲ ಹೇಳಿದ್ದಾನೆ. ಅರ್ಜುನ ಕೇಳ್ತಾನೆ, ಪರಮಾತ್ಮ ನೀನು ವೈರಾಗ್ಯವನ್ನು ಪಡಿ, ವೈರಾಗ್ಯವನ್ನು ಪಡಿ ಅಂತ ಹೇಳ್ತಾ ಇದ್ದಿ, ವೈರಾಗ್ಯವನ್ನು ಪಡೆಯೋದು ಎಷ್ಟು ಕಷ್ಟ ಗೊತ್ತಾ ಸ್ವಾಮಿ? ವಾಯೋರಿವ ಸುದುಷ್ಕರಂ ಅಂತಂತಾನೆ. ವಾಯುವನ್ನು ನಮ್ಮ ಕೈಲಿ ಹಿಡಿಲಿಕ್ಕೆ ಸಾಧ್ಯ ಇದೆಯಾ? ವಾಯುವನ್ನು ನಿಗ್ರಹ ಮಾಡಲು ನಮಗೆ ಸಾಧ್ಯ ಇದೆಯಾ? ಹೇಗೋ ಹಾಗೇನೆ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ನೀನು ವೈರಾಗ್ಯ ಪಡಿ ಅಂತ ಹೇಳ್ತಾ ಇದ್ದಿ, ನಿನ್ನಲ್ಲೇ ಮನಸ್ಸನ್ನು ಇಡು ಅಂತ ಹೇಳ್ತಾ ಇದ್ದಿ, ಅದು ಸಾಧ್ಯವಿಲ್ಲವಲ್ಲ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಹೌದು ನೀನು ಹೇಳಿದ್ದು ವಾಸ್ತವವೇ, ಆದರೆ ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಪರಮಾತ್ಮ ಹೇಳ್ತಾನೆ. ಮನಸ್ಸನ್ನು ನಿಗ್ರಹ ಹೇಗೆ ಮಾಡೋದು ಗೊತ್ತಾ? ಒಂದು ಐಹಿಕವಾದಂತಹ ಪದಾರ್ಥಗಳ ಮೇಲೆ ವೈರಾಗ್ಯ ಭಾವನೆಯನ್ನು ತಂದುಕೊಳ್ಳಬೇಕು, ಮತ್ತು ಅಭ್ಯಾಸ, ಈ ವೈರಾಗ್ಯ ಭಾವನೆಯಿಂದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತಂದುಕೊಳ್ಬೇಕು. ಹೇಗೆ ತಂದುಕೊಳ್ಳಬೇಕು? ಉದಾಹರಣೆಗೆ ಬಹಳ ಶೆಕೆ ಆಗ್ತಾ ಇದೆ. ಶೆಕೆಯಾಗುವಂತಹ ಸಂದರ್ಭದಲ್ಲಿ ಜ್ಞಾನಿಗಳು ಹೇಗೆ ಆಲೋಚನೆ ಮಾಡ್ತಾರೋ ನಾವು ಹಾಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಏನೋ ಜ್ಞಾನಿಗಳು ವನದಲ್ಲಿದ್ದಾರೆ, ವನದಲ್ಲಿದ್ದವರಿಗೆ ಶೆಕೆಯೇ ಆಗಿಲ್ಲ ಅಂತ ಇಲ್ಲ ಸರ್ವಥಾ. ಅವರೇನು ಮಾಡ್ತಾರೆ, ತಮಗೆ ಅಕಸ್ಮಾತ್ ಸರಿಯಾಗಿ ಶೆಕೆ ಆಗದಿದ್ದರೆ ಶೆಕೆ ಆಗುವಂತೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಪಂಚಾಗ್ನಿಗಳು, ಸುತ್ತಲೂ ಕೂಡ 5 ವಿಧವಾದಂತಹ ಅಗ್ನಿಗಳನ್ನು ಉರಿಸಿ ಅದರ ಮಧ್ಯದಲ್ಲಿ ಕೂತು ತಪಸ್ಸು ಮಾಡ್ತಾರೆ ಅವರು. ಯಾಕೆ? ವೈರಾಗ್ಯ. ಶರೀರದ ಮೇಲೆ ವ್ಯಾಮೋಹವನ್ನು ಬಿಡಬೇಕು. ನನಗೆ ಶೆಕೆ ಆಗ್ತಾ ಇದೆ, ತಂಪಾದ ಗಾಳಿ ಬೇಕು ಅಂತನ್ನುವ ಭಾವನೆ ಇಟ್ಟುಕೊಳ್ಳಬಾರದು. ಚಳಿಗಾಲದಲ್ಲಿ ತಣ್ಣಗಿನ ನೀರಿನಲ್ಲಿ ಕೂತು ತಪಸ್ಸನ್ನು ಮಾಡ್ತಾರೆ. ಬೆಚ್ಚಕ್ಕೆ ಹೊದ್ಕೊಳ್ಳಬಾರದು. ಯಾಕೆ? ಶರೀರದ ಮೇಲೆ ವ್ಯಾಮೋಹ ಬಿಡಬೇಕು ಅಂತನ್ನುವ ಏನು ವೈರಾಗ್ಯವನ್ನು ಹೇಳ್ತಾರೋ ಆ ವಿಧವಾದಂತಹ ವೈರಾಗ್ಯವನ್ನು ಪಡಿ, ತದ್ವಾರ ನಿನ್ನ ಮನಸ್ಸನ್ನು ನೀನು ನಿಗ್ರಹ ಮಾಡಲು ಸಾಧ್ಯ ಇದೆ ಅಂತ ಪರಮಾತ್ಮ ಹಿಂದೆ ತಿಳಿಸಿದ. ಅದೇ ವಿಧವಾದಂತಹ ಉಪಾಯವನ್ನು ಪರಮಾತ್ಮ ಇಲ್ಲೂ ತಿಳಿಸ್ತಾನೆ. ಅಭ್ಯಾಸ ಯೋಗಯುಕ್ತೇನ ಚೇತಸ ನಾನ್ಯಗಾಮಿನ. ಅರ್ಜುನ,
ಅಭ್ಯಾಸವನ್ನು ಮಾಡು. ಅಭ್ಯಾಸ ಪುನಃ ಪುನಃ ಆವರ್ತನಂ ತದ್ರೂಪ ಯೋಗೇನ ಉಪಾಯೇನ ಯುಕ್ತೇನ. ಅಭ್ಯಾಸ ಮೇಲಿಂದ ಮೇಲೆ ಮಾಡುವಂತಹ ಒಂದು ಏನು ಉಪಾಯ ಇದೆ, ಆ ಮೇಲಿಂದ ಮೇಲೆ ಮಾಡುವಂತಹ ಒಂದು ಉಪಾಯದಿಂದಾಗಿ ಅದರಿಂದ ಸಹಿತವಾದಂತಹ ಅದು ಹೇಗಿರಬೇಕು, ಸಹಿತೇನ ಅನನ್ಯಗಾಮಿನ ಅನನ್ಯ ವಿಷಯೇಣ ಚೇತಸ. ಮೇಲಿಂದ ಮೇಲೆ ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ಹೋಗದಂತೆ ಮಾಡಬೇಕು ಅಂತ ಪರಮಾತ್ಮ ತಿಳಿಸ್ತಾರೆ. ಮನಸ್ಸು ಎಲ್ಲಂದರೆ ಇಲ್ಲಿ ಹೋಗ್ತಾ ಇರ್ತದೆ, ಹೇಗಂದರೆ ಹಾಗೆ ಹೋಗ್ತಾ ಇರ್ತದೆ. ನಾವು ಪೂಜೆ ಮಾಡ್ತಾ ಕೂತಿರ್ತೇವೆ, ಪೂಜೆ ಕಡೆಗೆ ಮನಸ್ಸಿರೋದಿಲ್ಲ. ಇವತ್ತಿನ ಅಡಿಗೆ ಏನು ಅಂತ ಮನಸ್ಸು ಬೇರೆ ಎಲ್ಲೋ ಕಡೆಗೆ ಹೋಗ್ತದೆ. ಪೂಜೆಗಾಗಿ ಕೂತಿರ್ತೀವಿ, ಪೂಜೆಗಾಗಿ ಕೂತವರು ಜೋರಾಗಿ ಚೀರಾಡ್ತಾನೆ, ಹಾಲು ಹೊತ್ತಾಗ್ತಾ ಇದೆ ನೋಡು ಅಂತ ಹೇಳ್ತಾನೆ. ಪೂಜೆಗಾಗಿ ಕೂತಿರ್ತಾನೆ, ಅದು ಯಾವುದೋ ಒಂದು ಪದಾರ್ಥ ಕೊಡೋದು ತಡ ಆಗಿರ್ತದೆ, ಜೋರಾಗಿ ಒದರಾಡ್ತಾನೆ, ಜಗಳವಾಡ್ತಾನೆ. ನೀನು ಕೂತಿದ್ದದಕ್ಕೆ ನೀನು ಮಾಡುವುದೇನು? ಅದನ್ನೇ ಪರಮಾತ್ಮ ಹೇಳ್ತಾನೆ, ಅನನ್ಯಗಾಮಿನ ಚೇತಸ ಅಭ್ಯಾಸ ಯೋಗಯುಕ್ತೇನ. ಪ್ರಶಾಂತವಾಗಿ ಪೂಜೆ ಕೂತ್ಬಿಡ್ಬೇಕು. ಯಾವ ಪದಾರ್ಥ ಬಂದರೆ ಏನು, ಯಾವ ಪದಾರ್ಥ ಬಿಟ್ಟರೆ ಏನು, ಯಾವ ಪದಾರ್ಥ ಇದ್ದರೆ ಏನು, ಯಾವ ಪದಾರ್ಥ ಇಲ್ಲದಿದ್ದರೇನು, ನಾನು ಕೂತಿದ್ದು ಪೂಜೆಗೆ ಎನ್ನುವ ಕಾನ್ಷಿಯಸ್ ಪೂರ್ವಕವಾಗಿ, ಎನ್ನುವ ಎಚ್ಚರಪೂರ್ವಕವಾಗಿ ನಾವು ಪೂಜೆಯನ್ನು ಮಾಡಬೇಕು. ಇದನ್ನೇ ನಾವು ಜನಕ ಮಹಾರಾಜನ ಕಥೆಯಲ್ಲಿ ಕೇಳ್ತೇವೆ. ಜನಕ ಮಹಾರಾಜ ತಾನು ಪ್ರವಚನ ಹೇಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಯಾರೇ ಋಷಿಗಳು ಬಂದರು, ಯಾರೇ ಮುನಿಗಳು ಬಂದರೂ ಕೂಡ ಅವರು ಎಲ್ಲರೂ ಕೂಡ ಜನಕರಾಜನನ್ನು ಹೊಗಳ್ತಾ ಇದ್ದರು. ಒಂದು ಸಲ ಎಲ್ಲ ಮುನಿಗಳೆಲ್ಲ ಮಾತಾಡಿಕೊಂಡ್ರಂತೆ, ಹೌದು ಎಷ್ಟಿದ್ರೂ ದುಡ್ಡು ಇದ್ದವನು ಜನಕರಾಜ, ಹೀಗಾಗಿ ಅವನನ್ನು ಪ್ರಶಂಸೆ ಮಾಡ್ತಾರೆ ಅಂಥೇಳಿ. ಅವಾಗೆ ವೇದವ್ಯಾಸ ದೇವರೇ ಪ್ರವಚನ ಹೇಳ್ತಾ ಇದ್ರಂತೆ. ಎಲ್ಲೋ ಒಂದು ಕಡೆ ಬೆಂಕಿ ಹತ್ತಿದೆ ಅಂಥೇಳಿ ಎಲ್ಲರೂ ಓಡ್ಲಿಕ್ಕೆ ಶುರು ಮಾಡಿಬಿಡಿದ್ರು. ಅಯ್ಯೋ ನನ್ನ ಪಂಚೆ ಒಣ ಹಾಕಿದ್ದೇನೆ, ನನ್ನ ಸೀರೆ ಒಣ ಹಾಕಿದ್ದೇನೆ ಅಂಥೇಳಿ ಅಲ್ಲಿ ಕೂತ ಕೆಲವು ಋಷಿಮುನಿಗಳು ಓಡಿದ್ದರಂತೆ. ಜನಕರಾಜನ ಕುಟೀರವೂ ಅದೇ ಸ್ಥಾನದಲ್ಲಿದೆ. ವೇದವ್ಯಾಸ ದೇವರು ಕದಲಿಲ್ಲ, ಅವರು ಪ್ರವಚನ ನಡೆಸ್ತಾ ಇದ್ದಾರೆ, ಜನಕರಾಜನು ಕದಲಿಲ್ಲ, ಅಲ್ಲಿಂದ ಒಂದು ಚೂರು ಸರಿಯಲಿಲ್ಲ. ಅವಾಗೆ ಹೇಳ್ತಾರೆ, ಮಿಥಿಲಾಯಾಮ್ ಪ್ರದೀಪ್ತಾಯಾನ್ ನಮೇ ಕಿಂಚಿತ್ ಪ್ರದಹ್ಯತೆ ಅಂತ ಜನಕರಾಜ ಹೇಳ್ತಾನೆ. ಇಡೀ ಮಿಥಿಲಾ ಪಟ್ಟಣ ಸುಟ್ಟೋಗ್ಲಿ, ನನಗೇನು ಬೇಕಾಗಿದೆ, ನಾನು ಕೂತಿದ್ದು ಪ್ರವಚನಕ್ಕೆ. ಈ ಪ್ರವಚನ ಜ್ಞಾನಯಜ್ಞ ಸಾಕ್ಷಾತ್ ಪರಮಾತ್ಮನೇ ಬಂದು ಕೂತಿದ್ದಾನೆ. ಪರಮಾತ್ಮ ರಕ್ಷಣೆ ಮಾಡದೇ ಇದ್ದರೆ ಮತ್ತೊಬ್ಬರು ಯಾರು ರಕ್ಷಣೆ ಮಾಡ್ತಾರೆ? ಅಂತಹ ಸರ್ವರಕ್ಷಕನಾದಂತಹ ಪರಮಾತ್ಮ ಎದುರಿಗೆ ಕೂತಾಗ ಯಾವುದೋ ಒಂದು ಬಟ್ಟೆ ಸುಟ್ಟು ಹೋಯಿತು ಅಂತ ಓಡೋದು ಎಷ್ಟು ಅಪಹಾಸ್ಯ ಕಾರಣವಲ್ಲವೇ? ಅಂತನ್ನುವ ಯಾವ ರೀತಿಯಲ್ಲಿ ನಾವು ಪ್ರವಚನಾದಿಗಳನ್ನು ಪೂಜಾದಿಗಳನ್ನು ಮಾಡಬೇಕು ಅಂತ ತಿಳಿಸಿದ್ದಾರೋ ಅಂತಹ ಅನನ್ಯಗಾಮಿಯಾದಂತಹ ಬೇರೆ ಕಡೆಗೆ ಹೋಗದಿರುವಂತೆ ಮನಸ್ಸನ್ನು ಮಾಡಿಕೊಂಡು ನಾವು ಪೂಜೆ ಜಪ ಪಾರಾಯಣ ಶ್ರವಣಾದಿಗಳನ್ನು ಮಾಡಬೇಕು ಅನ್ನುವ ವಿಷಯವನ್ನು ಪರಮಾತ್ಮ ಹೇಳ್ತಾನೆ. ಹೀಗೆ ಅಭ್ಯಾಸವನ್ನು ಮಾಡ್ತಾ ಬೇರೆ ಕಡೆಗೆ ಮನಸ್ಸನ್ನು ಇಡದಿರುವಂತಹ ಮನಸ್ಸಿನಿಂದ ಕೂಡಿದವನಾಗಿ ತಾನು ಪೂಜಾದಿಗಳನ್ನು ಮಾಡಿದರೆ ತತ್ಫಲವಾಗಿ ಏನಾಗ್ತದೆ ಅಂತಂದರೆ ಪರಮಂ ಪುರುಷಂ ದಿವ್ಯಂ ಯಾತಿ. ಅಂತಹ ಪರಮಾತ್ಮನನ್ನು ಚಿಂತನೆ ಮಾಡುವವನು ಪರಮಂ ಪುರುಷಂ ದಿವ್ಯಂ ಯಾತಿ. ಪರಮಾತ್ಮನ ವಿಷಯಕವಾಗಿ 3 ವಿಶೇಷಣಗಳನ್ನು ಕೊಡ್ತಾರೆ. ಪರಮಾತ್ಮ ಎಂಥವನು? ಪರಮಂ ಅಂತಂದರೆ ಸರ್ವೋತ್ತಮನಾಗಿದ್ದಾನೆ. ದಿವ್ಯಂ ಅಂತನ್ನುವ ಶಬ್ದವನ್ನು ಬಳಸಿದ್ದಾರೆ. ಇಷ್ಟವರೆಗೂ ಕೂಡ ನಾವು ದೇವ ಎನ್ನುವ ಶಬ್ದವನ್ನು ಪರಮಾತ್ಮನಲ್ಲಿ ಅನೇಕ ಸಲ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ದಿವ್ಯ ಅಂತ ಹೇಳ್ತಾರೆ, ಅಂದರೆ ಅದೇ ಧಾತುವಿನಿಂದಲೇ ಉತ್ಪನ್ನವಾಗುವಂತಹ ಇದೊಂದು ಶಬ್ದ. ಸೃಷ್ಟಿಯಾದಿ ಕ್ರೀಡಾದಿ ಗುಣಯುಕ್ತಂ. ಸೃಷ್ಟಿಯಾದಿ ಆಟವನ್ನು ಮಾಡುವಂತಹ ಸ್ವಭಾವವುಳ್ಳಂತಹ ಆ ಪರಮಾತ್ಮನನ್ನು ಪಡಿತಾನೆ. ಇನ್ನೊಂದು ಪದ ಪುರುಷಂ ಅಂತಂದು ಹೇಳ್ತಾರೆ. ಸಾಮಾನ್ಯವಾಗಿ ಪುರುಷಂ ಅನ್ನುವುದಕ್ಕೆ ನಾವು ವ್ಯುತ್ಪತ್ತಿಯನ್ನು ಹೀಗೆ ಕೇಳ್ತೇವೆ, ಪುರೀತತ್ ನಾಡ್ಯಾಂ ಶೇತೆ ಇತಿ ಪುರುಷಃ. ಅನೇಕ ಅರ್ಥಗಳಿವೆ, ಇದು ಪ್ರಸಿದ್ಧವಾದಂತಹ ಅರ್ಥ ಅಂತ ನಾವು ಭಾವಿಸ್ತೇವೆ. ನಮ್ಮ ಶರೀರದಲ್ಲಿ ಅನೇಕ ನಾಡಿಗಳಿವೆ. ಈ ಕಡೆ ಬಲಭಾಗದಲ್ಲಿ 36,000, ಈ ಕಡೆ 36,000, ಮಧ್ಯದಲ್ಲಿ 5 ಪ್ರಧಾನ ನಾಡಿಗಳು, ಒಟ್ಟಿನಲ್ಲಿ 36,005 ಪ್ರಧಾನ ನಾಡಿಗಳು ಅಂತ ಹೇಳ್ತಾರೆ. ಈ 5 ನಾಡಿಗಳಲ್ಲೂ ಕೂಡ ಒಂದು ನಾಡಿ ಪುರೀತತ್ ಎನ್ನುವಂತಹ ನಾಡಿ. ಈ ಪುರೀತತ್ ನಾಡಿಯಲ್ಲಿ ಪರಮಾತ್ಮ ಇರ್ತಾನೆ ಆದ್ದರಿಂದಾಗಿ ಪರಮಾತ್ಮನನ್ನು ಪುರುಷ ಅಂತನ್ನುವ ಅರ್ಥದಲ್ಲಿ ನಾವು ಕೇಳ್ತೇವೆ. ಆದರೆ ಇಲ್ಲೊಂದು ಅರ್ಥವನ್ನು ಹೇಳ್ತಾರೆ, ಪುರಿ ಸರ್ವಪ್ರಾಣಿ ದೇಹೇ ಶೇತೆ. ಎಲ್ಲ ಪ್ರಾಣಿಗಳ,
ಕೇವಲ ಯಾವುದೋ ಮನುಷ್ಯನ ಪುರಿತತ್ ನಾಡಿಯಲ್ಲ, ಎಲ್ಲ ಪ್ರಾಣಿಗಳು, ಅದು ಸೊಳ್ಳೆ ಆಗಿರ್ಬೋದು, ಅಥವಾ ಇರುವೆ ಆಗಿರ್ಬೋದು, ಅಥವಾ ಆನೆ ಆಗಿರ್ಬೋದು, ಅಥವಾ ತಿಮಿಂಗಲ ಆಗಿರ್ಬೋದು, ಅಥವಾ ಮನುಷ್ಯ ಆಗಿರ್ಬೋದು, ಸಿಂಹ, ಹುಲಿ, ಹೀಗೆ ಯಾವುದೇ ಪ್ರಾಣಿಯಾಗಿದ್ದರೂ ಕೂಡ ಅದಕ್ಕಿರುವಂತಹ ನಾಡಿಗಳಲ್ಲಿ ಇರುವಂತಹ ಪರಮಾತ್ಮನನ್ನು ಪುರುಷ ಅಂತ ಕರೀತಾನೆ. ಆ ಪರಮಾತ್ಮ ಏನು ಮಾಡ್ತಾನೆ? ನಿಯಂತ್ರಿತಯ ವರ್ತತೆ, ನಿಯಮನ ಮಾಡ್ತಾನೆ ಪರಮಾತ್ಮ. ಸ್ಪಷ್ಟವಾಗಿ ನಾವು ತಿಳಿಯಬೇಕು ಪರಮಾತ್ಮನನ್ನು. ಪರಮಾತ್ಮ ನಿಯಾಮಕ, ಪರಮಾತ್ಮ ಅಭಿಮಾನಿ ಅಲ್ಲ. ದೇವರನ್ನು ಉದಾಹರಣೆಗೆ ಪರಮಾತ್ಮನನ್ನು ಯಾವುದೋ ಒಂದು ತತ್ವಕ್ಕೆ ಅಭಿಮಾನಿ ಅಂತ ಸರ್ವಥಾ ತಿಳಿಯಬಾರದು. ಉದಾಹರಣೆಗೆ ಪ್ರಕೃತಿ ತತ್ವ ಇದೆ, ಪ್ರಕೃತಿ ತತ್ವಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ಅಂತ ನಾವು ತಿಳಿತೀವಿ. ಮಹತ್ತತ್ವಕ್ಕೆ ಬ್ರಹ್ಮದೇವರು ಅಭಿಮಾನಿಗಳು ಅಂತ ನಾವು ತಿಳಿತೀವಿ. ಅವರು ಅಭಿಮಾನಿಗಳು, ಅದು ವಾಸ್ತವನೇ. ಆದರೆ ಪರಮಾತ್ಮ ಮಾತ್ರ ಅಭಿಮಾನಿಯಲ್ಲ, ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ಯಾಕೆ? ಅಭಿಮಾನಿ ವ್ಯಪದೇಶಾತ್ ಅಂತ ಅನ್ನುವ ಕಡೆಗೂ ಕೂಡ ಒಂದು ವಿಷಯವನ್ನು ಹೇಳ್ತಾರೆ. ಅಭಿಮಾನಿತ್ವ ಅಂತ ಅನ್ನೋದು ಯಾರಿಗೆ ಬರ್ತದೆ ಅಂತಂದರೆ, ಪರತಂತ್ರರಾದಂತಹ ಲಕ್ಷ್ಮಿಯಾದಿಗಳಿಗೆ ಅಭಿಮಾನಿತ್ವ. ಅಂದರೆ ಈ ತತ್ವಕ್ಕೆ ಇವರು ಅಭಿಮಾನಿಗಳು ಅಂತ ಅನ್ನೋದು. ಪರಮಾತ್ಮ ಸ್ವಾಮಿ. ಒಂದು ವೇಳೆ ಪ್ರಕೃತಿ ತತ್ವಕ್ಕೆ ಅಭಿಮಾನಿ ಪರಮಾತ್ಮ ಅಂತ ನಾವು ತಿಳಿದರೆ, ಪರಮಾತ್ಮನನ್ನು ಕೂಡ ನಿಯಮನ ಮಾಡೋರು ಮತ್ತೊಬ್ಬರಿದ್ದಾರೆ ಅಂತಾಗ್ತದೆ. ಪರಮಾತ್ಮ ಸರ್ವಸ್ವಾಮಿ ಅಂತಲೇ ತಿಳಿಬೇಕು. ಹಾಗಾಗಿ ಸರ್ವಸ್ವಾಮಿಯಾದಂತಹ ಪರಮಾತ್ಮ, ಎಲ್ಲದಕ್ಕೂ ಸ್ವಾಮಿಯಾದಂತಹ ಪರಮಾತ್ಮ ಅವನೆಲ್ಲಿದ್ದಾನೆ? ನಮ್ಮ ಪುರಿ, ನಮ್ಮ ಶರೀರದಲ್ಲಿ ನಿಯಂತ್ರಿತಯ ವರ್ತತೆ. ನಮ್ಮನ್ನು ನಿಯಮನ ಮಾಡುವುದಕ್ಕಾಗಿ, ನಮ್ಮನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ, ನಮ್ಮನ್ನು ಸನ್ಮಾರ್ಗದಲ್ಲೋ ದುರ್ಮಾರ್ಗದಲ್ಲೋ ನಮ್ಮನ್ನು ನಡೆಸುವುದಕ್ಕಾಗಿ ಪರಮಾತ್ಮ ನಮ್ಮ ಶರೀರದಲ್ಲಿ ಇದ್ದಾನೆ ಅಂತ ಪರಮಾತ್ಮನ ಬಗ್ಗೆ ತಿಳಿಸ್ತಾರೆ. ಇದನ್ನೇ ಒಂದು ವೇದದ ವಾಕ್ಯದಲ್ಲೂ ತಿಳಿಸ್ತಾರೆ. ಸಬಾ ಅಯಂ ಪುರುಷಃ ಸರ್ವಾಶು ಪೂರುಷು ಪುರೀಶಯೋ ನೈನೇನ ಕಿಂಚನಾನಾವೃತಂ ನೈನೇನ ಕಿಂಚನಾ ಸಂವೃತಂ ಇತಿ ಶ್ರುತಿ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮನಿಗೆ ಪುರುಷ ಅಂತ ಯಾಕೆ ಕರೀತಾರೆ ಅಂತಂದರೆ, ಸವಾ ಅಯಂ ಪುರುಷಃ, ಈ ಯಾವ ವ್ಯಕ್ತಿ ಇದ್ದಾನೋ, ಅಂದರೆ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ. ಈ ಪರಮಾತ್ಮ ಸರ್ವಾಶು ಪೂರುಷು, ಎಲ್ಲ ಶರೀರದಲ್ಲಿ ಕ್ರಿಮಿಕೀಟಗಳಿಂದ ಆರಂಭಿಸಿ ದೊಡ್ಡ ದೊಡ್ಡದಾದಂತಹ ತಿಮಿಂಗಲಾದಿಗಳು ಕೂಡ, ತಿಮಿಂಗಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೆ ಅಂತ ಹೇಳ್ತಾರೆ. ದೊಡ್ಡ ಪದಾರ್ಥ ಅಂದರೆ ಆನೆ ಇತ್ಯಾದಿಗಳನ್ನು ಮಾತ್ರ ನಾವು ತಿಳ್ಕೊಳ್ತೀವಿ, ತಿಮಿಂಗಲ ಮಾತ್ರ ನಾವು ತಿಳ್ಕೊಳ್ತೀವಿ. ಸಮುದ್ರದಲ್ಲಿ ಹೋಗಿ ನೋಡಿದರೆ ತಿಮಿಂಗಲವನ್ನೂ ತಿನ್ನುವಂತಹ ದೊಡ್ಡ ಪದಾರ್ಥಗಳಿವೆ, ದೊಡ್ಡ ಪ್ರಾಣಿಗಳಿವೆ. ಆ ತಿಮಿಂಗಲದಲ್ಲೂ ಕೂಡ ಅಂದರೆ ಕ್ರಿಮಿಕೀಟಗಳಿಂದ ಆರಂಭಿಸಿ ಅತ್ಯಂತ ಸೂಕ್ಷ್ಮವಾದಂತಹ ಕ್ರಿಮಿಕೀಟಗಳನ್ನು ಆರಂಭಿಸಿ ದೊಡ್ಡ ದೊಡ್ಡದಾದಂತಹ ಪ್ರಾಣಿಗಳಲ್ಲೂ ಕೂಡ ಪರಮಾತ್ಮ ಸರ್ವಾಶು ಪುರುಷು, ಎಲ್ಲ ಶರೀರದಲ್ಲೂ ಕೂಡ ಪುರೀಶಯ ಇದ್ದಾನೆ. ಮುಂದೆ ಹೇಳ್ತಾರೆ, ನೈನೇನ ಕಿಂಚನಾನಾವೃತಂ, ಇವನಿಂದ ಆವರಿಸದಿದ್ದದ್ದು ಇಲ್ಲ. ಅಂದರೆ ಈ ಪರಮಾತ್ಮ ಇಲ್ಲದ ವಸ್ತು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಸರಿ, ಏನೋ ಇದ್ದಾನೆ, ಅಲ್ಲಲ್ಲಿ ಮಾತ್ರ ಇದ್ದಾನೆ, ಸ್ವಲ್ಪ ಸ್ವಲ್ಪ ಕಡೆ ಪರಮಾತ್ಮ ಬಿಟ್ಟಿದ್ದಾನೆ, ಪರಮಾತ್ಮ ಇಲ್ಲದ ಸ್ಥಳ ಕೆಲವು ಇದೆ ಅಂತ ನಾವು ತಿಳಿಯಬಹುದು. ಪರಮಾತ್ಮ ಇಲ್ಲದ ಸ್ಥಳ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ನೈನೇನ ಕಿಂಚನಾ ಸಂವೃತಂ, ಒಂದೊಂದು ಕಣಕಣದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿನಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆ ಅಣುವಿನಲ್ಲೂ ಕೂಡ ಪರಮಾತ್ಮ ಅಣುವಿಕ್ಕಿಂತ ಚಿಕ್ಕ ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಅಣುವಿಕ್ಕಿಂತ ಚಿಕ್ಕವಾದಂತಹ ರೂಪವನ್ನು ಪಡೆದು ಪರಮಾತ್ಮ ಈ ಇಡೀ ಜಗತ್ತನ್ನು ನಿಯಮನ ಮಾಡ್ತಾನೆ. ಹೀಗಾಗಿ ಆ ಪರಮಾತ್ಮ ಇಡೀ ಜಗತ್ತನ್ನು ನಿಯಮನ ಮಾಡುವಂತಹ, ಕಣಕಣದಲ್ಲಿ ಇದ್ದು ನಿಯಮನ ಮಾಡುವಂತಹ ಯಾವ ಪರಮಾತ್ಮನ ರೂಪ ಇದೆಯೋ ಅದನ್ನು ಪುರುಷ ಅಂತ ಕರೀತಾರೆ ಅಂತ ಹೇಳ್ತಾರೆ. ಈ ವಿಧವಾದಂತಹ ಪುರುಷ ಈ ಪರಮಾತ್ಮನನ್ನು ಪುರುಷ ಅಂತ ಕರೆಯುವುದಕ್ಕೆ ಮತ್ತೊಂದು ಕಾರಣವನ್ನು ಹೇಳ್ತಾರೆ. ಪೂರ್ಣತ್ವಾತ್ ಪುರುಷಾಖ್ಯಂ, ಸಕಲ ಗುಣಪೂರ್ಣನಾಗಿದ್ದಾನೆ ಅಥವಾ ಇಡೀ ಜಗತ್ತಿನಲ್ಲಿ ಓತಪ್ರೋತನಾಗಿದ್ದಾನೆ ಅಂತ ಹೇಳ್ತಾರೆ. ಓತಪ್ರೋತ ಅಂತಂದರೆ ತುಂಬಿಕೊಂಡಿದ್ದಾನೆ ಪರಮಾತ್ಮ. ಒಂದು ಪದಾರ್ಥದಲ್ಲಿ ತುಂಬಿ, ಉದಾಹರಣೆಗೆ ಒಂದು ತಂಬಿಗೆಯಲ್ಲಿ ನೀರನ್ನು ಅಕ್ಕಿಯನ್ನು ಹಾಕಿದಾಗ ಆ ತಂಬಿಗೆಯಲ್ಲಿರುವಂತಹ ತಂಬಿಗೆ ತುಂಬ ಅಕ್ಕಿ ತುಂಬಿಕೊಂಡಿಲ್ಲ. ಅದೇ ನೀರನ್ನು ಹಾಕಿದರೆ ಪೂರ್ಣ ತುಂಬಿಕೊಂಡಿದೆ. ಇನ್ನೂ ಸ್ನಿಗ್ಧವಾದಂತಹ ತುಪ್ಪ, ಜೇನುತುಪ್ಪ ಇತ್ಯಾದಿಗಳನ್ನು ಹಾಕಿದರೆ ಇನ್ನೂ ಸ್ನಿಗ್ಧತೆ ಜಾಸ್ತಿಯಾಗಿ ಇನ್ನೂ ತುಂಬಿಕೊಂಡಿದೆ ಅಂತ ನಾವು ಏನು ವ್ಯವಹಾರವನ್ನು ಮಾಡ್ತೇವಲ್ಲ, ಪರಮಾತ್ಮನು ಹಾಗೇನೆ ಈ ಜಗತ್ತಿನಲ್ಲಿ ಓತಪ್ರೋತನಾಗಿದ್ದಾನೆ. ಆ ಓತಪ್ರೋತತ್ವ ಅಂತ ಅನ್ನೋದನ್ನು ಗಾಯತ್ರ್ಯಾದಿ ಮಂತ್ರಗಳಿಂದಲೂ ಅರ್ಥವಾಗಿ ತಿಳಿಸ್ತಾರೆ. ಹಾಗೆಯೇ ಪುರುಷ ಶಬ್ದದಿಂದಲೂ ತಿಳಿಸ್ತಾರೆ. ಪರಮಾತ್ಮ
ಪಾಲನ ಪೂರಣಯೋಹೋ ಅಂತ. ಅಂದರೆ ಪುರುಷ ಎನ್ನುವ ಶಬ್ದದ ವ್ಯುತ್ಪತ್ತಿ ಹೇಗೆ ಆಗ್ತದೆ ಅಂತಂದರೆ ಪೃಯಿ ಪಾಲನ ಪೂರಣಯೋಹೋ ಎನ್ನುವ ಧಾತುವಿನಿಂದ ವ್ಯುತ್ಪನ್ನವಾಗ್ತದೆ. ಹೀಗಾಗಿ ಪರಮಾತ್ಮ ಪಾಲನೆ ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಮತ್ತು ಪೂರಣಯೋಹೋ ಪರಮಾತ್ಮ ತುಂಬಿದ್ದಾನೆ ಎನ್ನುವ ಆ ಧಾತುವಿನಿಂದ ಉತ್ಪನ್ನವಾಗಿದೆ. ಆದ್ದರಿಂದಾಗಿ ಪರಮಾತ್ಮ ಈ ಜಗತ್ತಿನಲ್ಲಿದ್ದಾನೆ. ಈ ಪರಮಾತ್ಮನನ್ನೇ ಪುರುಷ ಅಂತ ಕರೀತಾರೆ. ಅಂತಹ ಪುರುಷನನ್ನು ಯಾವನಾದರೆ ಅನುಚಿಂತಯನ್ ದೇವರನ್ನು ಚಿಂತನೆ ಮಾಡ್ತಾನೋ ಆ ವ್ಯಕ್ತಿ ಇಂತಹ ಪರಮಾತ್ಮನನ್ನು ಹೊಂತಾನೆ. ಅದರಿಂದಾಗಿ ಅರ್ಜುನ ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಅಭ್ಯಾಸದಿಂದ ಕೂಡಿದಂತಹ ಮನಸ್ಸನ್ನು ಬೇರೆ ಕಡೆಗೆ ಹೋಗದೇನೆ ನನ್ನಲ್ಲಿ ಇಟ್ಟರೆ ಅಂತಹ ಮನುಷ್ಯನು ಪರಮ ಸರ್ವೋತ್ತಮನಾದಂತಹ ಎಲ್ಲ ಶರೀರದಲ್ಲಿ ನಿಯಾಮಕನಾಗಿ ಇರುವಂತಹ ಕ್ರೀಡಾದಿಗುಣ ವಿಶಿಷ್ಟನಾದಂತಹ ನನ್ನನ್ನೇ ಪಡಿತಾನೆ ಎನ್ನುವ ವಿಷಯವನ್ನು ಪರಮಾತ್ಮ ಈ 8ನೇ ಶ್ಲೋಕದ ಅರ್ಥವಾಗಿ ನಮಗೆ ತಿಳಿಸಿದ್ದಾನೆ. ಮುಂದಿನ ವಿಷಯವನ್ನು ಆಮೇಲೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇಪಿ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇವೈಷ್ಯತ್ಯ ಸಂಶಯಃ ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ
दिव्यम् याति पार्थानुचिन्तयन् याति पार्थानुचिन्तयन् कविं पुराणम् अनुशासितारम् कविं पुराणम् अनुशासितारम् अणोरणीयान् समनुस्मरिद्यः अणोरणीयान् समनुस्मरेद्यः सर्वस्य दातारमचिन्त्य रूपम् सर्वस्य दातारमचिन्त्य रूपम् आदित्यवर्णं तमसः परस्तात् आदित्यवर्णं तमसः परस्तात् प्रयाणकाले मनसाचलेन प्रयाणकाले मनसाचलेन भक्त्या युक्तो योगबलेन चैव युक्ता युक्तो योगबलेन चैव भ्रुवोर्मध्ये प्राणमावेश्य सम्यक् भ्रुवोर्मध्ये प्राणमावेश्य सम्यक् सतं परं पुरुषमुपैति दिव्यम् सतं परं पुरुषमुपैति दिव्यम् यदक्षरं वेदविदो वदन्ति यदक्षरं वेदविदो वदन्ति विशन्ति यद्यतयो वीतरागाः विशन्ति यद्यतयो वीतरागाः यदिच्छन्तो ब्रह्मचर्यं चरन्ति यदिच्छन्तो ब्रह्मचर्यं चरन्ति तत्ते पदं सङ्ग्रहेण प्रवक्ष्ये तत्ते पदं सङ्ग्रहेण प्रवक्ष्ये सर्वद्वाराणि संयम्य सर्वद्वाराणि संयम्य मनोहृदि निरुध्य च मनोहृदि निरुध्य च मूर्ध्याधायात्मनः प्राणम् मूर्ध्याधायात्मनः प्राणम् आस्थितो योगधारणाम् आस्थितो योगधारणाम् ओमित्येकाक्षरं ब्रह्मा ओमित्येकाक्षरम् ब्रह्म व्याहरन् माम् अनुस्मरन् व्याहरन् माम् अनुस्मरन् यः प्रयाति त्यजन् देहम् यः प्रयाति त्यजन् देहम् स याति परमां गतिम् स याति परमां गतिम् अनन्यचेताः सततम् अनन्यचेताः सततम् यो मां स्मरति नित्यशः यो मां स्मरति नित्यशः तस्याहं सुलभः पार्थ तस्याहं सुलभः पार्थ नित्ययुक्तस्य योगिनः नित्ययुक्तस्य योगिनः मामुपेत्य पुनर्जन्म मामुपेत्य पुनर्जन्म दुःखालयमशाश्वतम् दुःखालयं शाश्वतम् नाप्नुवन्ति महात्मानः नाप्नुवन्ति महात्मानः संसिद्धिं परमां गताः संसिद्धिं परमां गताः आब्रह्मभुवनाल्लोकाः आब्रह्मभुवनालोकाः पुनरावर्तिनोऽर्जुन पुनरावर्तिनोऽर्जुन मामुपेत्य तु कौन्तेय मामुपेत्य तु कौन्तेय पुनर्जन्म न विद्यते पुनर्जन्म न विद्यते सहस्रयुगपर्यन्तम् सहस्रयुगपर्यन्तम् अहर्यद्ब्रह्मणो विदुः अहर्यद्ब्रह्मणो विदुः रात्रिं युगं सहस्रान्ताम् रात्रिं युगं सहस्रान्ताम् देहोरात्रविदो जनाः देवो रात्रविदो जनाः अव्यक्ताद्व्यक्तयः सर्वाः अव्यक्ताव्यक्तयः सर्वाः प्रभवन्त्यहरागमे प्रभवन्त्यहरागमे रात्र्यागमे प्रलीयन्ते रात्र्यागमे प्रलीयन्ते तत्रैवाव्यक्तसंज्ञके तत्रैवाव्यक्तसंज्ञके भूतग्रामः स एवायम् भूतग्रामस्य एवायम् भूत्वा भूत्वा प्रलीयते भूत्वा भूत्वा प्रलीयते रात्र्यागमे वशः पार्थ
पार्थ प्रभवत्यः रागमे प्रभवत्यः रागमे परस्तस्मात्तु भावोऽन्यः परस्तस्मात्तु भावोऽन्यः अव्यक्तो व्यक्तात् सनातनः अव्यक्तो व्यक्तः सनातनः यस्य सर्वेषु भूतेषु यस्य सर्वेषु भूतेषु नश्यत्सु न विनश्यति नश्यत्सु न विनश्यति अव्यक्तोऽक्षर इत्युक्तः अव्यक्तोऽक्षर इत्युक्तः तमाहुः परमां गतिम् तमाहुः परमां गतिम् यं प्राप्य न निवर्तन्ते यं प्राप्य न निवर्तन्ते तद्धाम परमं मम तद्धाम परमं मम पुरुषः स परः पार्थ पुरुषस्य परः पार्थ भक्त्या लभ्यस्त्वनन्यया भक्त्या लभ्यस्त्वनन्यया यस्यान्तस्थानि भूतानि यस्यान्तस्थानि भूतानि येन सर्वमिदं ततम् येन सर्वमिदं ततम् यत्र काले त्वनावृत्तिम् यत्र काले त्वनावृत्तिम् आवृत्तिं चैव योगिनः आवृत्तिं चैव योगिनः प्रयाता यान्ति तं कालम् प्रयाता यान्ति तं कालम् वक्ष्यामि भरतर्षभ वक्ष्यामि भरतर्षभ अग्निर्ज्योतिरः शुक्लः अग्निर्ज्योतिरः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयातः गच्छन्ति ब्रह्मविदो जना ब्रह्मविदो जनाः धूमो रात्रिस्तथा कृष्णः धूमो रात्रिस्तथा कृष्णः षण्मासा दक्षिणायनम् षण्मासा दक्षिणायनम् तत्र चान्द्रमसं ज्योतिः तत्र चान्द्रमसं ज्योतिः योगी प्राप्य निवर्तते योगी प्राप्य निवर्तते शुक्लकृष्णे गतिह्येते शुक्लकृष्णे गतिहेते जगतः शाश्वते मते जगतः शाश्वते मते एकया यात्यनावृत्तिम् एकया यात्यनावृत्तिम् अन्यया वर्तते पुनः अन्यया वर्तते पुनः नैते श्रुती पार्थ जानन् नैते श्रुति पार्थ जानन् योगी मुह्यति कश्चन योगी मुह्यति कश्चन तस्मात् सर्वेषु कालेषु तस्मात् सर्वेषु कालेषु योगयुक्तो भवार्जुन योगयुक्तो भवार्जुन वेदेषु यज्ञेषु तपस्सु चैव वेदेषु यज्ञेषु तपस्सु चैव दानेषु यत्पुण्यफलं प्रदिष्टम् दानेषु यत्पुण्यफलं प्रदिष्टम् अत्येति तत्सर्वमिदं विदित्वा अत्येति तत्सर्वमिदं विदित्वा योगी परं स्थानमुपैति चाद्यम् योगी परं स्थानमुपैति चाद्यम् इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे अक्षरब्रह्मयोगो नाम अक्षरब्रह्मयोगो नाम अष्टमोऽध्यायः अष्टमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीविजयो भूतिः तत्र श्रीविजयो भूतिः
ಧ್ರುವಾನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ನಾವು ಶ್ಲೋಕಗಳ ಪಾರಾಯಣವನ್ನು ನಡೆಸಿದ್ವಿ, ಪ್ರವಚನವನ್ನು ಕೇಳಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅನೇಕ ತಪ್ಪುಗಳು ನಡೆದಿದೆ. ಆದ್ದರಿಂದ ಜ್ಞಾತಾಜ್ಞಾತವಾದ ಈ ಎಲ್ಲ ತಪ್ಪುಗಳನ್ನು ಪರಿಹಾರ ಮಾಡುವಂಥ ಆ ನಾರಾಯಣ ದೇವರಲ್ಲಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಮ್ಮ ಕೈಗಳನ್ನು ಮುಗಿದುಕೊಂಡು ನಾವು ಮಾಡಿದ ಈ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸಮಸ್ತ ಲೋಕಗಳಿಗೂ ಮಂಗಳವನ್ನು ಬಯಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ. ಅದಕ್ಕನುಗುಣವಾಗಿ ಈ ಪಾರಾಯಣ ಪ್ರವಚನಗಳಿಂದ ಬಂದ ಪುಣ್ಯದಿಂದ ಸಮಗ್ರ ಪ್ರಪಂಚ, ವಿಶೇಷವಾಗಿ ನಮ್ಮ ಭಾರತ ದೇಶ ಕಲ್ಯಾಣವನ್ನು ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ. ನಿಧಯೇ ಅರ್ಥಿನಾಂ. ನಿಧಯೇ ಅರ್ತಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ॐ